ಎಲ್ರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಭಾವನಾ. ನಾವೆಲ್ಲರೂ ಕೃಷಿ ವಿಶ್ವವಿದ್ಯಾಲಯ JKVK ಬೆಂಗಳೂರಿಂದ ಬಂದಿದ್ದೀವಿ. ನಾವು ಅಂತಿಮ ವರ್ಷದ BSc ಹಾನರ್ಸ್ ಕೃಷಿ ಹಾಗೂ ಕೃಷಿ ವ್ಯವಹಾರ ನಿರ್ವಹಣೆಯ ವಿದ್ಯಾರ್ಥಿಗಳಾಗಿದ್ದು ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದ್ರೊಳಗಡೆ ನಾವು ಬೀಜೋಪಚಾರದ ಪದ್ಧತಿಯನ್ನು ಹೆಂಗ್ ಮಾಡ್ಬೇಕಂತ ಹೇಳ್ಕೊಡ್ತೀವಿ. ಸೊ ಎಷ್ಟೊಂದು ರೈತರುಗಳಿಗೆ ತೊಂದರೆ ಏನಂತಂದ್ರೆ ಸರಿಯಾದ ಇಳುವರಿ ಬರ್ತಾ ಇಲ್ಲ, ಸದೃಢವಾದ ಬೆಳೆ ಬರ್ತಾ ಇಲ್ಲ. ಇದೆಲ್ಲ ತೊಂದರೆಗಳು ಸಾಮಾನ್ಯವಾಗಿ ನೋಡೇ ಇದೀವಿ. ಸೊ ಇದೆಲ್ಲದಕ್ಕೂ ಒಂದು ಉತ್ತರ ಅಂತಂದ್ರೆ ಬೀಜೋಪಚಾರನೆ. ಎಷ್ಟೊಂದ್ ಜನ ತಾವು ಬೆಳೆದಿದ್ದು ಬೀಜಗಳೇ ಯೂಸ್ ಮಾಡ್ಕೋತಾ ಇದೀರ ಹೊರತು ಬಿತ್ತನೆ ಬೀಜನ ಹೆಂಗೆ ಸರಿಯಾಗಿ ಯೂಸ್ ಮಾಡ್ಬೇಕು, ಹೆಂಗ್ ಬಳಕೆ ಮಾಡ್ಬೇಕಂತ ಎಷ್ಟೊಂದ್ ಜನಕ್ಕೆ ಗೊತ್ತೇ ಇರಲ್ಲ. ಸೊ ಬೀಜೋಪಚಾರ ಏಂತಕ್ ಮಾಡ್ಬೇಕು, ಅದರಿಂದ ಏನೇನೆಲ್ಲ ಲಾಭ ಇದೆ, ಅದ್ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿರುತ್ತೆ ಅಂತ ನಾನು ಹೇಳ್ಕೊಡ್ತೀನಿ. ಸೊ ಇದರಿಂದ ತುಂಬಾನೇ ಲಾಭಗಳಿದೆ. ಏನ್ ಲಾಭ ಅಂತಂದ್ರೆ ಬೀಜ ಮೂಲದ ರೋಗಗಳು ಅಂದ್ರೆ ಶಿಲೀಂಧ್ರಗಳೆಲ್ಲ ನೀವು ನೋಡೇ ಇರ್ತೀರಾ. ಶಿಲೀಂಧ್ರಗಳಾಗಿರ್ಬೋದು, ಬ್ಯಾಕ್ಟೀರಿಯಾಗಳಾಗಿರ್ಬೋದು, ವೈರಸ್ಗಳಾಗಿರ್ಬೋದು, ಇವೆಲ್ಲದ್ರಿಂದ ಯಾವ್ದೇ ರೋಗ ಬಂದ್ರು ಈ ಬೀಜೋಪಚಾರ ಮಾಡೋದ್ರಿಂದ ಕಮ್ಮಿ ಆಗುತ್ತೆ. ಅದಷ್ಟೇ ಅಲ್ಲದೆ ಮಣ್ಣಲ್ಲಿ ಎಷ್ಟೊಂದು ಸೋಂಕುಗಳು ಹರಡುತ್ತೆ. ಆ ಸೋಂಕುಗಳನ್ನೆಲ್ಲ ತಡಿಬಹುದು ಈ ಬೀಜೋಪಚಾರ ಮಾಡೋದ್ರಿಂದ. ಯಾಕಂದ್ರೆ ಎಷ್ಟೊಂದು ಹಾನಿಕಾರಕ ರೋಗಗಳಾಗಿರ್ಬೋದು ಎಲ್ಲ ಮೊಳಕೆಯಿಂದಾನೇ ಬರಕ್ ಶುರು ಆಗುತ್ತೆ. ನೀವು ಬೀಜೋಪಚಾರ ಮಾಡಿದ್ರೆ ಅಂತ ರೋಗ ರಕ್ಷಣೆ ಕೊಡುತ್ತೆ. ನೀವು ಬೀಜೋಪಚಾರ ಮಾಡೋದ್ರಿಂದ ಬೀಜದ ಮೊಳಕೆ ಪ್ರಮಾಣನು ಜಾಸ್ತಿ ಮಾಡ್ಬೋದು. ಅಂದ್ರೆ ಬೇಗ ಜರ್ಮಿನೇಷನ್ ಪರ್ಸೆಂಟೇಜ್ ಅಂತ ನಾವು ಹೇಳ್ತೀವಿ. ಆ ಬೀಜದ ಮೊಳಕೆ ಪ್ರಮಾಣ ಜಾಸ್ತಿ ಆಗುತ್ತೆ. ನೀವು ಬೀಜೋಪಚಾರ ಮಾಡೋದ್ರಿಂದ ನೀವು ಬೆಳೆಯೋ ಬೆಳೆ ಚಿಗುರು ಚೆನ್ನಾಗಾಗುತ್ತೆ. ಮತ್ತೆ ಬೇರು ದಂಡ ಫುಲ್ ಬಲಿಷ್ಠ ಆಗುತ್ತೆ. ಯಾವಾಗ ಬೇರುದಂಡ ಬಲಿಷ್ಠ ಆಗುತ್ತೋ ಮುಂದೆ ಬೆಳೆಯೋ ಬೆಳೆನು ಬಲಿಷ್ಠವಾಗಿ ಬರುತ್ತೆ. ಗುಣಮಟ್ಟದ ಫಲಿತಾಂಶ ನೀವು ನೋಡ್ಬೋದು. ಸೊ ಬೆಳೆ ಚೆನ್ನಾಗಾಗುತ್ತೆ. ಇನ್ನೊಂದು ಮುಖ್ಯವಾಗಿ ಈ ಬೀಜೋಪಚಾರ ಮಾಡೋದ್ರಿಂದ ನೀವು ಯಾವ್ದೇ ತರ ಹವಾಮಾನ ಪರಿಸ್ಥಿತಿಯಲ್ಲಿ ಕೂಡ ಈ ಬಿತ್ತನೆ ಬೀಜವನ್ನ ಮಾಡಿರ್ತಾರಲ್ಲ, ಎಲ್ಲಾ ತರ ಹವಾಮಾನ ಪರಿಸ್ಥಿತಿಯಲ್ಲೂ ಕೂಡ ನೀವು ಉತ್ತಮವಾದ ಫಲಿತಾಂಶವನ್ನ ನೋಡ್ಬಹುದು. ನೀವು ಆರಂಭದಲ್ಲೇ ಎಲ್ಲಾ ರೋಗ ಕೀಟ ರಕ್ಷಣೆಗಳನ್ನ ಮಾಡಿದ್ರೆ ಮುಂದೆ ಯಾವ್ದೇ ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ರಾಸಾಯನಿಕ ಔಷಧಿಗಳಾಗಿರ್ಬೋದು, ಅದಕ್ಕೆ ಹಾಕ್ಬೇಕಾಗಿರೋ ಖರ್ಚು ವೆಚ್ಚಗಳೆಲ್ಲ ಕಮ್ಮಿ ಮಾಡ್ಬೋದು. ಸಾಮಾನ್ಯವಾದ ಗಾದೆನೇ ಇದೆ, ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ. ಸೊ ಮುಂದೆ ಏನಾದ್ರೂ ನಿಮ್ಗೆ ಖರ್ಚು ವೆಚ್ಚಗಳೆಲ್ಲ ಕಮ್ಮಿ ಆಗ್ಬೇಕು, ನೀವು ಬೆಳಿತಿರೋ ಬೆಳೆನ ಇವಾಗ್ಲೇ ಆರಂಭದಲ್ಲೇ ನೀವು ಕಮ್ಮಿ ಮಾಡ್ಕೊಳ್ತಾ ಹೋದ್ರೆ ಮುಂದೆ ಯಾವ್ದು ಖರ್ಚು ಜಾಸ್ತಿ ಆಗಲ್ಲ. ನೀವು ಬಂದಾದ್ಮೇಲೆ ನೋಡ್ಕೊಳ್ತೀನಿ ಅನ್ನೋದಕ್ಕಿಂತ ಬರೋಕ್ಕೂ ಮುಂಚೆನೆ ನೀವು ಕ್ರಮನ ಕೈಗೊಳ್ಳಬೇಕು. ಸೊ ಇದರಿಂದ ನಿಮ್ಮ ಖರ್ಚು ವೆಚ್ಚಗಳೆಲ್ಲ ಕಮ್ಮಿ ಆಗುತ್ತೆ. ಮತ್ತಿನ್ನೊಂದು ಏನಂತಂದ್ರೆ ಎಲ್ಲಾ ತರ ಕೀಟ ರಕ್ಷಣೆಗಳು, ಅದು ಮಣ್ಣಿಂದ ಬರೋದಾಗಿರ್ಬೋದು ಅಥವಾ ಸಾಯಿಲ್ ಅಂತ ಹೇಳ್ತೀವಿ, ಮಣ್ಣಿಂದ ಬರೋದಾಗಿರ್ಬೋದು ಅಥವಾ ಮೊಳಕೆಯಿಂದ ಬರೋದಾಗಿರ್ಬೋದು, ಇದೆಲ್ಲಾನು ಕಮ್ಮಿ ಮಾಡ್ತಾ ಹೋಗ್ಬೋದು. ಇದರಿಂದ ಯಾವ್ದೇ ಬೆಳೆಗೆ ಯಾವ್ದೇ ತರದ ತೊಂದರೆಗಳಾಗಲ್ಲ, ಯಾವ್ದೇ ಹಾನಿಕಾರಕ ರೋಗಗಳೆಲ್ಲ ಆಗಲ್ಲ. ಎಲ್ಲಾ ತರ ಶಿಲೀಂಧ್ರಗಳಾಗಿರ್ಬೋದು, ಬ್ಯಾಕ್ಟೀರಿಯಾ, ವೈರಸ್ ಎಲ್ಲದ್ರಿಂದಾನು ರಕ್ಷಣೆ ಕೊಡುತ್ತೆ. ನಿಮಗ್ ಬೇಕಾಗಿರೋ ಇಳುವರಿನೂ ಬರುತ್ತೆ, ಸದೃಢವಾದ ಬೆಳೆನೂ ಬರುತ್ತೆ. ಸೊ ಇಷ್ಟೆಲ್ಲ ಇರುವಾಗ ಬೀಜೋಪಚಾರ ಯಾಕೆ ಮಾಡ್ಬೇಕು ಅನ್ನೋ ಪ್ರಶ್ನೆ ಮತ್ತೆ ಬರಲ್ಲ ಅಂತ ನಾನು ಅನ್ಕೊಳ್ತೀನಿ. ಸೊ ಇದನ್ನೆಲ್ಲ ಮಾಡಕ್ ಮುಂಚೆ ನೀವು ಸ್ವಲ್ಪ ಕ್ರಮಗಳನ್ನ ಮುನ್ನೆಚ್ಚರಿಕೆ ಕ್ರಮಗಳನ್ನ ಮಾಡ್ಬೇಕು. ಸೊ ಫಸ್ಟ್ ನೀವು ಕೈಗಳಿಗೆ ನೀಟಾಗಿ ಗ್ಲೌಸ್ ಗಳನ್ನ ಹಾಕೋಬೇಕು. ಯಾವ್ದೇ ಮಕ್ಳಾಗಿರ್ಬೋದು, ಜಾನುವಾರುಗಳಾಗಿರ್ಬೋದು ಅದ್ರ ಹತ್ರ ಸೇರಿಸಬಾರ್ದು. ನಾವ್ ಎಷ್ಟು ಶಿಫಾರಸ್ ಮಾಡಿರ್ತೀವೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಹಾಕೋಬೇಕು. ಅದಕ್ಕಿಂತ ಹೆಚ್ಚಾಗಿರ್ಬೋದು, ಅದಕ್ಕಿಂತ ಕಮ್ಮಿ ಎಲ್ಲ ಮಾಡ್ಕೋಬಾರ್ದು. ಮತ್ತೆ ಈ ಬಿತ್ತನೆ ಬೀಜನ ನೀವು ಬೀಜೋಪಚಾರ ಮಾಡಾದ್ಮೇಲೆ ತಿನ್ನೋದಕ್ಕೆಲ್ಲ ಬಳಸಕ್ ಹೋಗ್ಬಾರ್ದು ಇದನ್ನ. ಸೊ ಇದನ್ನ ಹೆಂಗ್ ಮಾಡೋದಂತ ಇವಾಗ ಪ್ರೊಸೀಜರ್ ಹೇಳ್ತೀವಿ. ಸೊ ಫಸ್ಟ್ ಇವಾಗ ಉದಾಹರಣೆಗೆ 1 kg ಹೇಳ್ಕೊಡ್ತೀವಿ ನಿಮ್ಗೆ. ಮಾಡಕ್ ಮುಂಚೆ ಸೊ ನೀಟಾಗಿರೋ ಟಾರ್ಪಲ್ ನ ಹಾಕೊಳ್ಳಿ ಕೆಳಗಡೆ. ಯಾಕಂದ್ರೆ ನೀವು ಡೈರೆಕ್ಟ್ ಮಣ್ಣಲ್ಲೇ ಮಿಶ್ರಿಸಿದ್ರೆ ಎಲ್ಲ ಮಣ್ಣಿಗೆ ಹೋಗುತ್ತೆ ಹೊರತು ರಾಗಿಗೆಲ್ಲ ಜಾಸ್ತಿ ಹತ್ತಲ್ಲ. ಸೊ ನೀಟಾಗಿ ಒಂದು ಟಾರ್ಪಲ್ ನ ಹಾಕೊಳ್ಳಿ. ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ಬಿತ್ತನೆ ಬೀಜನ ತಗೊಳ್ಳಿ. ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ನಿಮ್ ಬಿತ್ತನೆ ಬೀಜನ ತಗೊಂಡು ಟಾರ್ಪಲ್ ಮೇಲೆ ಹಾರಿಸ್ಕೊಳ್ಳಿ. ಒಂದ್ ಸ್ವಲ್ಪ ಮಟ್ಟು ನೀರ್ ಚಿಮ್ಕಿಸ್ಕೊಳ್ಳಿ. ನೀಟಾಗಿ ಹರಡಿ ಒಂದ್ ಸ್ವಲ್ಪ ನೀರ್ನ ಚಿಮ್ಕಿಸ್ಕೊಳ್ಳಿ. ತೀರಾ ಜಾಸ್ತಿ ನೆನೆಯೋ ತರನು ಚಿಮ್ಕಿಸ್ಕೊಳ್ಬಾರ್ದು, ಅದು ಹತ್ತೋ ತರ ಚಿಮ್ಕಿಸ್ಕೊಳ್ಬೇಕು. ಜಾಸ್ತಿ ನೀರನ್ನ ಹಾಕಕ್ ಹೋಗ್ಬಾರ್ದು. ನೀಟಾಗಿ ಮಿಶ್ರಿಸಿ ಹರಡಿ. ಏನಾದ್ರೂ ಕಡಿಮೆ ಮಟ್ಟದಲ್ಲಿ ಮಾಡ್ತಾ ಇದೀರಾ ಅಂದ್ರೆ ಹಿಂಗ್ ಟಾರ್ಪಲ್ ಹಾಕೊಂಡ್ ಮಾಡ್ಕೊಳ್ಬಹುದು. ಏನಾದ್ರೂ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದೀರಾ ಅಂದ್ರೆ ಆ ಸೀಡ್ ಡ್ರಿಲ್ ನ ತಗೊಂಡು ನೀವು ಮಾಡ್ಬೋದು. ಅದಲ್ಲೆಲ್ಲ ಹಾಕಿ ಆಮೇಲೆ ಮಿಶ್ರಿಸ್ಬೇಕು ನೀವು. ಸೊ ಫಸ್ಟ್ ಈ ತರ ನೀಟಾಗೆ ನೀರನ್ನ ಹಾಕಿ ಚಿಮ್ಕಿಸ್ಕೊಂಡು ಹರಡಿ. ಇವಾಗ ಬಾವಿಸ್ಟಿನ್ ಎಲ್ಲರೂ ಬಳಸ್ತೀರಾ, ಸ್ವಲ್ಪ ಜನ ಬಳಸಿಲ್ಲ ಅಂತ ತಿಳ್ಕೊಳ್ಳಿ.
1 kg ಬಿತ್ತನೆ ಬೀಜಕ್ಕೆ 2 ಗ್ರಾಮ್ಗೆ ಆಗುವಷ್ಟು ಬ್ಯಾವಿಸ್ಟ್ ಅನ್ನ ಮಿಶ್ರಿಸ್ಬೇಕು. ನೀಟಾಗಿ ಹೆಂಗ್ ಮಿಕ್ಸ್ ಮಾಡ್ಬಿಟ್ಟು ಮುಂಚೆ ಹೆಂಗ್ ಹರಡ್ಕೊಂಡಿದ್ರೋ ಹಂಗೆ ನೀಟಾಗಿ ಹರಡಿ ಟಾರ್ಪಲ್ ಮೇಲೆ ಹಿಂಗ್ ಹರಡ್ಬಿಟ್ಟು 25 ರಿಂದ 30 ನಿಮಿಷಗಳ ಕಾಲ ನೀವು ನೆರಳಲ್ಲಿ ಒಣಗಿಸ್ಬೇಕು. ಸೂರ್ಯಕಿರಣಗಳಿಗೆ ಡೈರೆಕ್ಟ್ ಆಗಿ ಇಟ್ರೆ ಅದು ವರ್ಕ್ ಆಗಲ್ಲ. ನೆರಳಲ್ಲೇ ಒಣಗಿಸ್ಬೇಕು. ನೀವು ಒಂದು 30 ನಿಮಿಷಗಳ ಕಾಲ ಒಣಗಿಸಿ ಆಮೇಲೆ ಯೂಸ್ ಮಾಡ್ಬೇಕು. ಇನ್ಸೆಕ್ಟ್ ಇದು ಶಿಲೇಂಧ್ರನಾಶಕ ಅಥವಾ ಕೀಟನಾಶಕ, ಜೈವಿಕ ಗೊಬ್ಬರ ಏನಾದ್ರು ಉಪಯೋಗಿಸಿ ನಾವು ಬೀಜೋಪಚಾರ ಮಾಡಿದೀವಿ ಅಂತ ಅಂದ್ರೆ ಬೇರೆ ಬೇರೆ ಕ್ರಮೇಣದಲ್ಲಿ ಬಿತ್ತನೆ ಮಾಡ್ತೀವಿ. ಶಿಲೇಂಧ್ರನಾಶಕ, ಕೀಟನಾಶಕ ಉಪಯೋಗಿಸಿದ್ರೆ 2 ದಿನದಿಂದ 3 ದಿನದೊಳಗಡೆನೆ ಬಿತ್ತನೆ ಮಾಡ್ಬೇಕು. ಅದೇ ಜೈವಿಕ ಗೊಬ್ಬರ ಏನಾದ್ರು ಉಪಯೋಗಿಸಿದ್ರೆ ತಕ್ಷಣನೇ ನಾವು ಬಿತ್ತನೆ ಮಾಡ್ಬೇಕು. ಇಲ್ಲಾಂದ್ರೆ 24 ಗಂಟೆ ಒಳಗಡೆ ಮಾಡಿದ್ರು ಎಫೆಕ್ಟಿವ್ ಆಗಿರುತ್ತೆ. ಬಟ್ ತಕ್ಷಣ ಮಾಡಿದ್ರೆ ತುಂಬಾ ಉಪಯೋಗ ಇರುತ್ತೆ. ಇವಾಗ ನಾವು 3 ಉಪಯೋಗಿಸ್ಬೇಕು ಅಂತಂದ್ರೆ ಇವಾಗ 3 ಶಿಲೇಂಧ್ರನಾಶಕ, ಕೀಟನಾಶಕ ಮತ್ತೆ ಜೈವಿಕ ಗೊಬ್ಬರ 3 ಉಪಯೋಗಿಸ್ಬೇಕಂದ್ರೆ ಈ ಕ್ರಮೇಣ ಮಾಡ್ಬೇಕು. ಫಸ್ಟ್ ಶಿಲೇಂಧ್ರನಾಶಕ ಜೊತೆ ಬೀಜನ ಉಪಚರಿಸ್ಬೇಕು, ನಂತರ ಕೀಟನಾಶಕ ಜೊತೆಗೆ, ಅದಾದ್ಮೇಲೆ 24 ಗಂಟೆ ಬಿಟ್ಟಾದ್ಮೇಲೆ ಜೈವಿಕ ಗೊಬ್ಬರ ಹಾಕ್ಬೇಕು. ಜೈವಿಕ ಗೊಬ್ಬರದಲ್ಲಿ ಸೂಕ್ಷ್ಮವಾದ ಜೀವಿಗಳಿರೋದ್ರಿಂದ ಕೆಮಿಕಲ್ ಫಸ್ಟೇ ಹಾಕಿದ್ರೆ ಅದು ಅಷ್ಟು ಎಫೆಕ್ಟಿವ್ ಆಗಿ ಜೈವಿಕ ಗೊಬ್ಬರ ಇಟ್ಕೊಳ್ಳಲ್ಲ ಗಿಡಕ್ಕೆ. ನಾವು ಇವಾಗ ಶಿಲೇಂಧ್ರನಾಶಕ ಮತ್ತೆ ಕೀಟನಾಶಕ ಜೊತೆ ಮುಂಚೆನೆ ಬೀಜನ ಉಪಚರಿಸೋದ್ರಿಂದ ನಾವು ನೆಕ್ಸ್ಟ್ ಬಿತ್ತನೆ ಮಾಡಾದ್ಮೇಲೆ ಗಿಡ ಬೆಳೆದಾಗ ಅಷ್ಟು ನಾವು ಮತ್ತೆ ಏನು ಫಂಗಿಸೈಡ್, ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ಬೇಕಾಗಿಲ್ಲ. ಮತ್ತೆ ಕಡಿಮೆನು ವೆಚ್ಚ ಬೀಳುತ್ತೆ ನಮ್ಗೆ. ಜೈವಿಕ ಗೊಬ್ಬರ ನಾವು ಯಾವ್ದು ಈಗ ರೈಸೋಬಿಯಂ ಎಲ್ಲ ಏನಕ್ಕೆ ಹಾಕ್ತಿವಿ, ಕಾಳುಗಳಿಗೆ ಹಾಕ್ತಿವಿ. ಅದು ಧಾನ್ಯಗಳಿಗಂತ ಅಂತ ಹೇಳಿದ್ರೆ ಅಜೋಸ್ಪೈರಿಲಮ್ ಹಾಕ್ತಿವಿ. ಇದು ಜೈವಿಕ ಗೊಬ್ಬರ ಜೊತೆ ಮುಂಚೆನೆ ನಾವು ಉಪಚರಿಸೋದ್ರಿಂದ ನಾವ್ ಯೂರಿಯಾ, DAP ಎಲ್ಲ ಹಾಕ್ತಿವಲ್ಲ ಗಿಡ ಬೆಳೆದಾದ್ಮೇಲೆ, ಅದು ಸ್ವಲ್ಪ ಕ್ರಮೇಣ ಕಡಿಮೆ ಮಾಡ್ಬೋದು. ಸೊ ಅದರಿಂದನೂ ಖರ್ಚು ವೆಚ್ಚ ಕಡಿಮೆ ಆಗುತ್ತೆ. ಈ ಪ್ರಕಾರ ನಾವು ಉಪಯೋಗಿಸ್ಬೇಕು. ಇದು 25 ರಿಂದ 30 ನಿಮಿಷ ನಳ್ಳಲ್ಲೇ ಒಣಗಿಸಾದಾದ್ಮೇಲೆ ಮತ್ತೆ ತಕ್ಷಣನೇ ನೀವು ಬಿತ್ತನೆ ಮಾಡಿದ್ರೆ ತುಂಬಾ ಉಪಯೋಗ ಇದೆ.